ಈ ವಿಧಿ ಚಿತ್ರ ತಂಡದವರಿಗೆ ಹಾಗೂ ಮಾಧ್ಯಮದ ಮಿತ್ರರವರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದೋದಕ್ಕೆ ತುಂಬ ಧನ್ಯವಾದಗಳು. ಎಸ್ಪೆಷಲಿ ಥ್ಯಾಂಕ್ ಯು ಸರ್, ಸೂರ್ಯಚಿಕಣ್ ಸರ್. ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತು ಮಾತಾಡಲೇಬೇಕಾಗುತ್ತೆ. ಕಾರಣ ಏನಂದರೆ ಈ ಸಿನಿಮಾದಲ್ಲಿ ಭಾಳ ವರ್ಕ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರು ಅಂದರೆ ಯಾವುದೋ ಬೇರೆ ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಆದರೆ ಅದು ಲೇಟ್ ಆಗ್ತಾ ಹೋಯಿತು. ಕಾರಣಾಂತರಗಳಿಂದ ಅದು ತೆರೆಗೆ ಅಂದರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂತರ ನಾನು ಮತ್ತು ಅರುಣ್ ಮಾತಾಡ್ತಾ ಇರುವಾಗ, ಅಣ್ಣ ನಮ್ಮ ಮನೆಯಲ್ಲಿ ವಿಚಾರಿಸೋಣ, ನಾವು ಅಮ್ಮನ ಕೇಳೋಣ, ಏನಾದರೂ ಓಕೆ ಮಾಡಿದ್ರೆ ಪ್ಲಾನ್ ಮಾಡಿ ಮಾಡೋಣ ಅಂತಂದರು. ಆಗ ಹೋಗಿ ಕೇಳಿದಾಗ ಆ ಅಕ್ಕಗೆ ಒಂದು ಲೈನ್ ಕತೆ ಹೇಳಿದೆ ಅಷ್ಟೇ, ಈ ಥರ ಇದೆ, ಈಗ ಮಾಡಬೇಕು ಅಂದ್ಕೊಂಡೆ. ಅಣ್ಣನ ಹತ್ರ ಮಾತಾಡಿ ಹೇಳ್ತೀನಿ ಅಂತೇಳಿ ಈವ್ನಿಂಗ್ ಸಾಯಂಕಾಲ ಒಳಗಡೆ ಮಾತಾಡಿ ನನಗೆ ಹೇಳಿದ್ರು, ನೀವು ಸ್ಟಾರ್ಟ್ ಮಾಡಿ ಅಂತೇಳಿ. ಸೊ ನನ್ನ ಕಥೆಯನ್ನು ಕೇಳಿ ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟಂಥ ಹನಸಿಯಮ್ಮ ಹಾಗೂ ಮತ್ತು ಆನಂದ್ ಅಟಿ ಇವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ಯಾವುದೇ ಒತ್ತಡ ಇಲ್ದಾಗ ಧೈರ್ಯವಾಗಿ ಯಾರಾದರೂ ಒಬ್ಬರು ಆರ್ಟಿಸ್ಟು ಮನಸ್ಫೂರ್ತಿಯಾಗಿ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡ್ತಾ ಇದ್ದೇನೆ, ಡೈರೆಕ್ಟ್ರ್ ಏನೋ ಕಷ್ಟಪಡ್ತಾ ಇದ್ದೇನೆ, ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕಂತ ಯಾರಾದ್ರು ತಿಳ್ಕೊಂಡು ಆ್ಯಕ್ಟಿಂಗ್ ಮಾಡಿದರೆ ಅದು ಓನ್ಲಿ ಫಾರ್ ಶಕುಂತಲಾ ಹೀರೋಯಿನ್. ಆ್ಯಕ್ಚುಲಿ 20 to 25 ಡೇಸ್ ಮಾತ್ರಕ್ಕೆ ನನಗೆ ಶೆಡ್ಯೂಲ್ ಕೊಟ್ಟಿದ್ರು, ಬಟ್ 76 ಡೇಸ್ ಶೂಟಿಂಗ್ ಆಯಿತು. ಯಾವತ್ತೂ ಸರ್ ನೆಕ್ಸ್ಟ್ ಸಿನಿಮಾ ಏನು, ಹೇಗೆ, ನಾನು ಹೇಳಿದ್ದೀನಿ ನಿಮಗೆ 20 ದಿನ ಅಂತ ಯಾವುದೇ ತೊಂದರೆ ಕೊಡೋದಲ್ಲೇ ಮಾಡಿ ಸರ್, ನೀವೇನೋ ಕನ್ಸಿಟ್ಕೊಂಡು ಮಾಡ್ತಾ ಇದ್ದೀರಾ, ನಿಮ್ಗೇನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತಹ ನಮಗೆ ಸಪೋರ್ಟ್ ಮಾಡಿದಂತಹ ಶಕುಂತಲಾ ಅವರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇನ್ನೂ ನಿಮ್ಮ ಸಕ್ಸಸ್ ಆಗಲಿ ಅಂತ ಬೇಡ್ಕೊಳ್ತೀನಿ. ನಂತರ ಇದಕ್ಕೆ ಈ ಸಿನಿಮಾ ಮೇನ್ ಇಂಪಾರ್ಟೆಂಟ್ ಏನಂದರೆ ವಿಲನ್ ರೋಲು. ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ತಾ ಇದ್ವಿ, ಆಗ ನನಗೆ ಕಣ್ಣಿಗೆ ಕಂಡಂಥದ್ದಂದರೆ ಬಾಲರಾಜ್ ಸರ್. ಮನೆಯಲ್ಲಿ ಸಾಫ್ಟ್ನೆಸ್ ಇರಬೇಕು, ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಹೊರಗಡೆ ಮಾತ್ರ ಕ್ರೂರಿ ಮೃಗ ಅಂದರೆ ಬಲಾಢ್ಯವಾಗಿರುವಂಥವನು, ಮೋಸಗಾರ, ಆ ಥರ ಇರುವಂತಹ ವ್ಯಕ್ತಿ ಬೇಕಾಗಿತ್ತು. ಆ ಒಂದು ಲುಕ್ಕನ್ನು ನನಗೆ ಕಂಡದ್ದೇನೆಂದರೆ ಬಾಲರಾಜ್ ಸರ್ ಹತ್ರ. ಸೊ ಹಾಗಾಗಿ ಈ ಕ್ಯಾರೆಕ್ಟ್ರು ಅವರು ಯಾವ ರೀತಿಯಾಗಿ ಫೀಲ್ ಆದ್ರೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಕಾರಣ ಏನಂತಂದರೆ ಆ ಪಾತ್ರಗೆ ಜೀವ ತುಂಬಿದ ನಂತರ ಆ ಸಿನಿಮಾ ಬೇರೆ ಲೆವೆಲ್ಗೆ ಹೋಯಿತು. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಒಂದು ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ತಮ್ಮ ಅನುಭವಗಳನ್ನ ಹೇಳ್ಕೊಂಡು ಈಗೆಲ್ಲ ಈಗ ಮಾಡಬೇಕು ಅಂತೇಳಿ ಬೆನ್ನ ಹಿಂದೆ ನಿಂತ್ಕೊಂಡು ನೀವು ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಂತರ ಸೂರಿ ಸರ್ ಕ್ಯಾಮ್ರಾಮ್ಯಾನು, ನಾವು ಸೀನನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಈ ಥರ ಬೇಕು ಸರ್ ಈಗ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೆ ನಾನು ನೋಡಿ ಇನ್ನೊಂದ್ಸರಿ ಕೇಳಿ ಅಂತೇಳಿ 2-3 ಸರಿ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತೇಳಿ ಒಂದೊಂದು ಸೀನನ್ನು ಸರ್ ಈ ಥರ ಬರಬೇಕಂದ್ರೆ ಅದೇ ಥರನೇ ತಕ್ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಏನಾದರೂ ಮುಕ್ತಾಯ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಅನ್ಲಿಕ್ಕೆ ಕಾರಣ ಯಾರಂದರೆ ಕ್ಯಾಮ್ರಾಮನ್ ಸೂರ್ಯೋದಯ ಅವರು. ಅವರಿಲ್ಲ ಅಂದರೆ ಈ ಸಿನಿಮಾ ಎಂಡ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರಿಗೂ ತುಂಬ ಥ್ಯಾಂಕ್ಸ್. ನಂತರ ಹೀರೋ ಒಳ್ಳೆ ಇಂಟೆಲಿಜೆಂಟ್ ಪರ್ಸನ್, ಒಳ್ಳೆ ನಾಲೆಡ್ಜ್ ಇರುವಂತಹ ವ್ಯಕ್ತಿ, ಆಮೇಲೆ ಡೆಡಿಕೇಟ್ ಇದೆ. ಸೊ ಅವರಿಗೆ ಫ್ಯೂಚರ್ ಇದೆ ಅಂದ್ಕೊಂಡಿದ್ದೀನಿ, ಅವರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೊಂದು ಏನಂದರೆ ಈ ಕಾರ್ಯಕ್ರಮಕ್ಕೆ ವೆರಿ ಬೇಸ್ಮೆಂಟ್ ಅಂದರೆ ಈ ಕಾರ್ಯಕ್ರಮದ ರೂವಾರಿ ಮನೋಹರ್ ಸರ್ ಅವರು ಇತಿಹಾಸದ ಪುಟ. ನಾವು ಅವ್ರ ಬಗ್ಗೆ ಮಾತಾಡುವಂತಹ ದೊಡ್ಡ ವ್ಯಕ್ತಿಗಳಲ್ಲ, ಆದರೆ ನಮ್ಮ ಸಿನಿಮಾಗೆ ಸರ್ ಈ ಥರ ಬೇಕು ಅಂತ ನಾವು ಕೇಳ್ಕೊಂಡಾಗ ಹುಡುಗರು ಏನೋ ಮಾಡ್ತಾ ಇದ್ದೀರಾ, ಸೊ ಮಾಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಎಷ್ಟು ಹಂಬಲ್ ಪರ್ಸನ್ ಅಂದರೆ, ಸುಮಾರು ನಮ್ಮಂಥ 100 ಸಿನಿಮಾಗಳನ್ನು ಮಾಡಿದಂತಹ ಡೈರೆಕ್ಟ್ರು. ನಾನು ಒಂದ್ಸರಿ ಯಾವಾಗ 11-12 ಗಂಟೆ ಆಗಿತ್ತು ಲಿರಿಕ್ಸ್ ಕಳಿಸಿದಾಗ ಕಾಲ್ ಮಾಡಿ ಸಿನಿಮಾ ಏಳು ಟೈಮಲ್ಲಿ ಏನಾರೆ ಅಂತ, ಅಂದರೆ ಒಬ್ಬ ಅಪ್ಕಮಿಂಗ್ ಡೈರೆಕ್ಟ್ರು ಹೊಸಬ್ರು ಅಂತ ಒಂದು ಲೇಜಿನೆಸ್ ಇಲ್ಲದಲ್ಲೇ ಅವರು ರೆಸ್ಪಾನ್ಸ್ ಮಾಡಿದ್ರು. ಸೊ ಅದಕ್ಕೆ ನನಗೆ ಎಷ್ಟು ಇಷ್ಟ ಆದ್ರೆ ಅಂದರೆ, ಓಹೋ ಅಂದರೆ ದೊಡ್ಡರಂದರೆ ಈಗಿರ್ತಾರೆ ಏನೋ ಅಂತ ಅವಾಗ ಅನಿಸಿದ್ದು. ಥ್ಯಾಂಕ್ ಯು ಸರ್, ನಿಮ್ಮ ಸಾಂಗ್ಸು ನಮ್ಮ ಸಿನಿಮಾಗೆ ಹೇಗೆ ಬೇಕು ಅದೇ ಥರನೇ ಕೊಟ್ಟಿದ್ದೀರಾ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಸರ್, ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಹಾಗೆ ಜೊತೆಯಲ್ಲಿ ನನಗೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಾದಂಥ ಚಂದ್ರಶೇಖರ್ ಆಗಿರ್ಬೋದು, ಇಲ್ಲ ಕೇಶವಮೂರ್ತಿ ಸರ್ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಹನುಮಂತ, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಮನು ಸರ್ VFX 5.1 ನಮ್ಮನ್ನು ತುಂಬ ಅರ್ಥ ಮಾಡಿಕೊಂಡು ಬನ್ನಿ ನಿಮ್ಮಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿದಂತಹ ಮನು ಸರ್ ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ನಂತರ ಶೂಟಿಂಗ್ ಟೈಮಲ್ಲಿ ಮಹಾಂತೇಶ್ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಮತ್ತು ನಂತರ ಹಲವಾರು ಸ್ನೇಹಿತರೆಲ್ಲ ತುಂಬ ಹೆಲ್ಪ್ ಮಾಡಿದರು, ಅವರಿಗೆಲ್ಲ ತುಂಬ ಧನ್ಯವಾದಗಳು. ಜೊತೆಯಲ್ಲಿ ನಮ್ಮ ಚಾಮರಾಜ್ ಮಾಸ್ಟರ್ ಏನೋ ನಮ್ಮ ಹೀರೋ ಇದ್ದಾರಲ್ವ, ಅವರು ಅಲ್ಲೇನೆ ಕಲ್ತು ಬಂದಿರುವಂಥವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸರ್.
ನಂತರ ಸೂರ್ಯ ಚಿಕ್ಕಣ್ಣ ಸರ್ ಬಗ್ಗೆ ನನ್ನ ಕಡೆಯಿಂದ ಹೆವಿ ಟಾರ್ಚರ್ ಆಗಿದೆ ಅನ್ಸುತ್ತೆ. ಕಾಲ್ ಮಾಡೋದು ಮಾತಾಡೋದು ಮಲ್ಲಿ ಇದೀನಿ, ಟೆನ್ಷನ್ ತೊಗೊಳ್ಬೇಡಿ, ನಾನು ಮಾಡ್ಕೊಡ್ತೀನಿ ಅಂತೇಳಿ ಈ ಕಾರ್ಯಕ್ರಮನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ನಂತರ ಇನ್ನು ಎಲ್ಲರಿಗೂ ಹೇಳಿದ್ದೀನಿ, ಇನ್ನು ಬಂದ ಕಾರ್ಯಕ್ರಮ ಬಂದಂತಹ ಮಾಧ್ಯಮ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು. ಸಿನಿಮಾ ಬಂದು ಇವತ್ತಿನ ಜನ್ರೇಷನ್ ಯಂಗ್ಸ್ಟಾರ್ಸ್ ಏನಿದ್ದಾರೆ, ಎಲ್ಲ ತಂದೆ ತಾಯಿಗಳು ನಮ್ಮ ಮಗ ಏನಾದರೂ ಚೆನ್ನಾಗಿ ಅಚೀವ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಆದರೆ ಮುಂದೆ ತನ್ನ ಮಕ್ಕಳು ಹೇಗಾಗ್ತಾರೆ, ಕನಸು ಏನಾಗಿತ್ತು, ಅವ್ರ ಹಣ ಬರೀ ಹೇಗಿದೆ ಅಂತ ಗೊತ್ತಿರಲ್ಲ. ಅವರು ಓದ್ಲಿಕ್ಕಂತ ಹೋಗ್ತಾರೆ, ಏನೋ ಅನ್ಕೊಳ್ತಾರೆ ನಾವು ಹಿಂಗಿರ್ಬೇಕು, ಈ ಥರ ಆಗಬೇಕು ಅಂತೇಳಿ. ಅಚಾನಕ್ ಗೊತ್ತಿಲ್ಲದಲ್ಲೇ ನಡೆಯುವಂಥದ್ದು ಐತಲ್ವಾ, ಅದನ್ನೇ ವಿಧಿ. ಜೀವನದಲ್ಲಿ ನಾವು ಎಲ್ಲ ಪ್ರತಿಯೊಬ್ಬರಿಗೂ ಯಂಗ್ಸ್ಟಾರ್ ಇವತ್ತೇನು ಜನ್ರೇಷನ್ ಇದೆ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾನೇ ವಿಧಿ ಸಿನಿಮಾ. ಯಾರು ಕನ್ಸು ಕಂಡಿರಲ್ಲ ನಾವು ಹಿಂಗಾಗ್ತೀವಿ, ಈಗ ಹೋಗ್ತೀವಿ ಈ ಥರ ಅಂತೇಳಿ. ಸೊ ಅದು ಹೋಗ್ತಾ ಇರುತ್ತೆ, ನಾವು ಅನ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಅದನ್ನ ಈ ಕಥೆಯಲ್ಲಿ, ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಆಮೇಲೆ ಇನ್ನೂ ಒಂದೇನಂದ್ರೆ, 2 ವಿಶೇಷತೆಗಳನ್ನು ಈ ಸಿನಿಮಾದಲ್ಲಿ ನಾವು ಕಾಣಬಹುದು. ಒಂದೇನಂದ್ರೆ, ಈ ಸಿನಿಮಾದಲ್ಲಿ ವಿಲನ್ ಮತ್ತೆ ಹೀರೋಗಳ ಮಧ್ಯೆ ಯಾವುದೇ ಮುಖಾಮುಖಿ ಆಗಲ್ಲ, ಅಲ್ಲಿ ಅವರ ಮಧ್ಯೆ ಸಂಭಾಷಣೆನೇ ಇರಲ್ಲ. ಆದರೆ ವಿಲನ್ ಹೀರೋನ್ ಸಾಯಿಸ್ತಾನೆ. ಎಲ್ಲ ಸಿನಿಮಾಗಳಲ್ಲಿ ಹೀರೋಗಳು ಹೀರೋಯಿನ್ಗಳು ಭೇಟಿ ಆಗ್ತಾ ಇರ್ತಾರೆ, ಮುಖಾಮುಖಿ ಆಗ್ತಾ ಇರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಬಂದು ಹೀರೋ ಮತ್ತೆ ವಿಲನ್ ಮಧ್ಯೆ ಸಂಭಾಷಣೆ ಇರಲ್ಲ, ಒಬ್ಬರಿಗೊಬ್ಬರು ಮುಖನ ನೋಡಲ್ಲ, ಹೀರೋ ವಿಲನ್ ನೋಡಲ್ಲ, ವಿಲನ್ ಹೀರೋನ್ ನೋಡಲ್ಲ. ಅವ್ರ ಮಧ್ಯೆ ನಡೆಯುವಂತಹ ಫೈಟ್ ಇದು ಒಂದು. ನಂತರ ಲಾಸ್ಟ್ 20 ಮಿನಿಟ್ಸ್ 20 ನಿಮಿಷ ಯಾವುದೇ ಸಂಭಾಷಣೆ ಇಲ್ಲದೆ ಕತೆ ಎಂಡ್ ಆಗುತ್ತೆ, ನೋ ಡೈಲಾಗ್. ಸೊ ಈ ಒಂದು 2ಅನ್ನ ನಾವು ವಿಶೇಷವಾಗಿ ಈ ಸಿನಿಮಾದಲ್ಲಿ ಅಳವಡಿಸಿದ್ದೀನಿ. ಇದು ಬಂದು ಮೊಳಕಾಲ್ಮೂರು, ಬಳ್ಳಾರಿ, ರಾಯದುರ್ಗ, ಅನಂತಪುರ, ಹೊಸಪೇಟೆ, ಸೊಂಡೂರು ಈ ಕಡೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಚಿತ್ರದುರ್ಗ ಭಾಗನೂ ಮಾಡಿದ್ದೀನಿ. ಸಾಂಗ್ ಬಂದು 3 ಸಾಂಗ್ ಸರ್, ಒಂದು ರೆಕಾರ್ಡಿಂಗ್ ಸಾಂಗ್ ಸರ್. ಹೌದು, ಇದಕ್ಕಿಂತ ಬಿಫೋರ್ ಆಗಿ ಚಕ್ರಾಧಿಪತಿ ಅಂತೇಳಿ ಫಸ್ಟ್ ಸಿನಿಮಾ ಸರ್, ಅದು ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಕೆಲವು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಎಲ್ಲ ವರ್ಕ್ ಮಾಡಿದ್ದೀನಿ ಸರ್. ಇದು 2ನೇ ಸಿನಿಮಾ ನಂದು ಸರ್. ಇವತ್ತು ಯಂಗ್ಸ್ಟರ್ಸ್ ಏನಿದ್ದಾರೆ ಅಂತಂದ್ರೆ, ಯಾರನ್ನು ನಾನು ಓದಕ್ಕೆ ಹೋದಂಥ ಸಮಯದಲ್ಲಿ ಇಲ್ಲ ಬೇರೆ ಕಡೆ ಎಲ್ಲಿ ಹೋದಾಗ ನಾನು ಲವ್ ಮಾಡ್ತೀನಿ ಅಂತ ಯಾರು ಅನ್ಕೊಂಡು ಹೋಗಿರಲ್ಲ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಚಾನಕ್ಕಾಗಿ ಅವ್ನು ಹೋಗ್ತಾನೆ, ಯಾವುದೋ ಒಂದು ಹುಡುಗಿನ ಇಷ್ಟಪಡ್ತಾನೆ, ಅವರು ಮಧ್ಯೆ ಲವ್ ಆಗುತ್ತೆ. ಅಲ್ಲಿ ಕೆಲವು ಕಾರಣಗಳಿಂದ ನಾವು ಒಂದಾಗಬೇಕು, ನಾವು ಚೆನ್ನಾಗಿರ್ಬೇಕು, ನನಗೆ ಹುಡುಗಿ ಬೇಕು ಅಂತ ಬಯಸಿ ಅವನು ಹೋಗ್ತಾನೆ. ಆದರೆ ಅಲ್ಲಿ ಅವ್ರು ಅಂದ್ಕೊಂಡಂಗೆ ಆಗಲ್ಲ ಸರ್. ಇವತ್ತು ನಾವು ಅಂದ್ಕೊಂಡಾಗ ಆಗಿದ್ರೆ ನಾವ್ ಯಾಕೆ ಹಿಂಗಿರ್ತಿದ್ವಿ ಸರ್, ನೀವೆಲ್ಲ ಹಿಂಗಿರ್ತಿದ್ವಿ ನಾವು. ಸರ್, ಇದು ಅನುಭವದ ಕಥೆನಾ ಅಥವಾ ನೈಜ ಘಟನೆ ಏನಾದರೂ ಇದೆಯಾ ಅಥವಾ ಕಾಲ್ಪನಿಕ? ಸರ್, ಕಾಲ್ಪನಿಕ ಆದ್ರೂ ಸಹಿತ ನೈಜ ಕಥೆ ಸರ್. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಸರ್, ನನ್ನ ಜೀವನದಲ್ಲಿ ಆಗಿರುವಂಥದ್ದಲ್ಲ, ನಮ್ಮ ಕಣ್ಣಾರೆ ನೋಡಿರುವಂಥ ಕೆಲವು ಘಟನೆಗಳು ನಾನು ನೋಡಿ ಸರ್. ಇಲ್ಲಿ ಲವ್ ಫೇಲ್ಯೂರ ಇಲ್ಲ ಸಕ್ಸಸ್ ಏನಾಗುತ್ತೆ ಅನ್ನೋಂಥದ್ದನ್ನ ನೀವೇ ನೋಡಿ ಹೇಳ್ಬೇಕು ಸರ್, ಆಯ್ತಾ? ಸರ್ ಅದೇ, ಈಗ ನಾನು ಹೇಳಿದ್ರೆ ನಿಮ್ಗೆ ಸಸ್ಪೆನ್ಸ್ ಏನು ಅನಿಸುತ್ತೆ, ನೀವು ನೋಡ್ಬೇಕು ತಾನೆ, ನೀವು ನೋಡಿ ನಮ್ಗೆ ಹೇಳ್ಬೇಕು ಹೇಗೆ ಇಟ್ಟಿದ್ದೀನಿ ಅನ್ನೋಂಥದ್ದು. ಈಗ 20 ನಿಮಿಷನ ನಾನು ಆಡಿಯನ್ಸ್ ಕುಂದ್ರಿಸೋದು ಅದು ದೊಡ್ಡ ಚಾಲೆಂಜ್ ಸರ್ ನನಗೆ. ಅಲ್ಲಿ ಫೈಟ್ ಇದೆ ಸರ್. ಈಗ ಏನಂದ್ರೆ, ಒಂದು ಫೈಟ್ ಏನು ತೋರಿಸಿದ್ದೇನೆ ಅಂದ್ರೆ, ಒಬ್ಬ ಹುಡುಗನಿಗೆ ಲವ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಎನರ್ಜಿ ಇತ್ತು ಅಂದ್ರೆ ಅವ್ನು ಏನ್ ಬೇಕಾದ್ರೂ ಮಾಡಬಲ್ಲ. ಹುಡುಗಿಗೋಸ್ಕರ ಫೈಟ್ ಮಾಡ್ತಾನೆ, ಇಲ್ಲಿ ಲವ್ಗೋಸ್ಕರ ಫೈಟ್ ಮಾಡ್ತಾರೆ, ಕೆಲವರು ತಂದೆ ತಾಯಿಗೋಸ್ಕರ ಫೈಟ್ ಮಾಡ್ತಾರೆ, ಕೆಲವರು ಕೆಲವು ಕಾರಣಗಳನ್ನ ಫೈಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದರಿಂದ ಎನರ್ಜಿ ಬೂಸ್ಟ್ ಇದ್ರೆ ಮಾತ್ರ ಮಾಡಬಲ್ಲ ಅಷ್ಟೇ ಸರ್. ಆಕ್ಚುಲಿ ಮಾಡ್ತಾ ಹೋದಾಗ ಕತೆ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಕೊಡ್ತೆ ಸರ್, ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಇಲ್ಲ ಸರ್ ಟೆನ್ಷನ್ ತೊಗೊಳ್ಬೇಡಿ, ನಿಧಾನಕ್ಕೆ ಮಾಡೋಣ, ನನಗೆ ಈ ಥರ ಬೇಕು ಅಂತೇಳಿ ತಗೊಂಡು ಮಾಡಿರುವಂಥದ್ದು ಸರ್. ಬಟ್ ನೈಟ್ ಶೂಟನ್ನು ಮಾಡಿದ್ವಿ. ಆ ನೈಟ್ ಶೂಟ್ ನಮಗೆ ಸ್ವಲ್ಪ ಲೇಟ್ ಆಗ್ತಾ ಹೋಯ್ತು. ವಿಧಿ ಅಂತ ಸಿನಿಮಾದ ಹೆಸರಿಟ್ಟಿದ್ರಿ, ಯಾಕೆ ಅದೇ ಟೈಟ್ಲ್ ಅನ್ನು ಯಾಕೆ ಇಟ್ರಿ ಸರ್? ಇಲ್ಲಿ ಆಕ್ಚುಲಿ ಅದ್ರ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದೀನಿ ಸರ್, ಹೆಣ್ಣಿಂದ ಕವನ ಹೆಣ್ಣಿಂದ ಕದನ ಅಂತೇಳಿ. ಆಕ್ಚುಲಿ ಅದು ನಿಮಗೆ ಪ್ಲೇ ಮಾಡಿದ್ರೆ ಚೆನ್ನಾಗಿತ್ತು. ವಿಧಿ ಅನ್ನುವಂಥದ್ದು ಏನಕ್ಕೆ ಕೊಟ್ಟೆ ಅಂತಂದ್ರೆ, ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂಥ ಕತೆ ಒಂದು ಹುಡುಗಿ ಮತ್ತೆ ಹುಡುಗನ ಮಧ್ಯೆ
ಆದರೆ ಇಲ್ಲಿ ಅಚಾನಕ್ಕಾಗಿ ಯಾವುದನ್ನು ಅವ್ರು ಅಂದ್ಕೊಂಡಿರಲ್ಲ ಸರ್. ನಾವು ಲವ್ ಮಾಡ್ತೀನಿ, ಮನೆಯಲ್ಲಿ ಏನೋ ಫೇಸ್ ಮಾಡ್ತೀನಿ, ನಾನು ಹುಡುಗಿ ಕರ್ಕೊಂಡು ಹೋಗ್ತೀನಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಏನು ಸೂಟಬಲ್ ಅಂತ ಅಂದ್ಕೊಂಡು ಕೆಲವೊಂದು 4-5 ಫೈನಲ್ ಮಾಡಿ ಅದರಲ್ಲಿ ವಿಧಿ ಅಂತ ಫೈನಲ್ ಮಾಡಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೂಡ ನನ್ನ ಶುಭ ಹಾರೈಕೆಗಳು. ಇವತ್ತೊಂದು ಸಿನಿಮಾ ಮಾಡೋದು ಕಷ್ಟದ ವಿಚಾರವೇ. ಸಿನಿಮಾ ಮಾಡಿ ಆದಮೇಲೆ ಬಿಡುಗಡೆ ಅದು ಒಂದು ಹಂತ, ಪ್ರಚಾರ ಅದೊಂದು ಹಂತ, ಹೀಗೆ 3 ಹಂತದಲ್ಲಿ ನಿರ್ಮಾಪಕನಾದವನು ಜೊತೆಗೆ ನಿರ್ದೇಶಕರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಇದು ಎಲ್ಲ ಸಿನಿಮಾ ನಿರ್ಮಾಪಕ ನಿರ್ದೇಶಕರದು ಕತೆ ಇದೇನೆ. ಈ ವಿಧಿ ಚಿತ್ರಕ್ಕೆ ಸಂಗೀತ ಮಾಡೋದಕ್ಕೆ ನನ್ನ ಹತ್ರ ನಮ್ಮ ಮಲ್ಯಣ್ಣ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದಾಗ ನನ್ನ ಕರ್ತವ್ಯ ಸಾಧ್ಯ ಆದಷ್ಟು ಒಳ್ಳೆ ಹಾಡುಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಸ್ಥಳೀಯ ಗಾಯಕರು ಅಜಯ್ ವಾರ್ಯರು ಕೂಡ ಹಾಡಿದ್ದಾರೆ, ಉಳಿದಂತೆ ಎಲ್ಲ ಹೊಸ ಗಾಯಕರು ಹಾಡಿದ್ದಾರೆ. ವಿಶಾಖ ನಾಗಲಾಪುರ, ಆಮೇಲೆ ಅಭಿಷೇಕ್ ಎಲ್ಲ ಹಾಡಿದ್ದಾರೆ. ನಮ್ಮ ಒಂದು ಈ ಚಿತ್ರದಲ್ಲಿ ಹಾಡುಗಳನ್ನ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಮಲ್ಯಣ್ಣ ಅವರು. ನಾಯಕ ನಟ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ನಾನು ಇಷ್ಟೇ ಹೇಳೋದು, ಜಾಸ್ತಿ ಮಾತಾಡಲ್ಲ, ಯಶಸ್ಸು ಕೋರ್ತೀನಿ, ಒಳ್ಳೆಯದಾಗಲಿ. ಇವರು ತೊಡಗಿಸಿಕೊಂಡಂತಹ ಒಂದು ಪ್ರಯತ್ನಕ್ಕೆ ಗೆಲುವು ಸಿಗಲಿ. ಹಾಗೆಯೇ ನಮ್ಮ ಸುರೇಶ್ ಚಿಕ್ಕಣ್ಣ ಅವರಿಗೂ ಧನ್ಯವಾದ ಹೇಳ್ತೀನಿ, ಈ ಒಂದು ಆಡಿಯೋವನ್ನು ತಗೊಂಡಿದ್ದಕ್ಕೆ. ಇವತ್ತು ಯಾವ ಸಿನಿಮಾ ಬಂದರೂ ಆಡಿಯೋ ಅದೊಂದು ಹಂತ, ಆಡಿಯೋವನ್ನು ಸೇಲ್ ಮಾಡೋದು. ಹಾಗಾಗಿ ಸುರೇಶ್ ಚಿಕ್ಕಣ್ಣ ಅವರಿಗೆ ನನ್ನ ಧನ್ಯವಾದಗಳು ಸರ್. ಹಾಗೆಯೇ ಮಲ್ಯಣ್ಣ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ನಿರ್ಮಾಪಕರು ನಿಮ್ಮ ಒಂದು ಸಪೋರ್ಟು ನಿರ್ದೇಶಕರಿಗೆ, ಅದರಿಂದಾಗಿ ಒಂದು ಸಿನಿಮಾ ಆಯಿತು. ಹಾಗಾಗಿ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಸುರೇಶ್ ಚಿಕ್ಕಣ್ಣವರಿಗೂ ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ನಾಯಕಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹಾಂ, ಹೌದೌದು. ಅದರಲ್ಲಿ ಪೂರ್ತಿ ಅಭಿನಯ ಪ್ರಧಾನ. ಅಲ್ಲಿ ಒಂದು ಫೈಟಿಂಗ್ ಸೀನ್ ಆದಮೇಲೆ ಆ ಸ್ಟ್ರಗಲ್ ಅವರು ತಪ್ಪಿಸ್ಕೊಂಡು ಹೋಗೋ ಅದು ಭಾಳ ಕುತೂಹಲಕಾರಿಯಾಗಿತ್ತು. ಹಾಗಾಗಿ ಅದಕ್ಕೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಅಂದರೆ ಒಂದು ನಮ್ಮ ಅನುಭವದಿಂದ ಎಲ್ಲ ಇವೆಲ್ಲ ಏನಾಗುತ್ತೆ ಅಂದರೆ, ನಾವು ಇಷ್ಟು 37 ವರ್ಷದಿಂದ ಮ್ಯೂಸಿಕ್ ಮಾಡಿ, ಆಮೇಲೆ ಬೇರೆ 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 ಸಂಗೀತ ನಿರ್ದೇಶಕರು ಯಾವ್ಯಾವ ಥರ ಮಾಡ್ತಾರೆ, ಯಾವ್ಯಾವ ಸನ್ನಿವೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಮಾಡ್ತಾರೆ, ಅದೆಲ್ಲ ನಮಗೆ ಪಾಠಗಳು. ನಮ್ಮ ಹಿರಿಯರು ಗುರುಗಳ ಸಮಾನರಾದಂಥ ಸಂಗೀತ ನಿರ್ದೇಶಕರುಗಳೆಲ್ಲ ಮಾಡಿದ್ದನ್ನೇ ನಾವು ಮತ್ತೆ ಮಾಡ್ತೀವಿ. ಹಾಗಾಗಿ ಸೈಲೆಂಟ್ ಸಿನಿಮಾದಲ್ಲಿ, ಸೈಲೆಂಟ್ ಜಾಗದಲ್ಲಿ ಮ್ಯೂಸಿಕ್ ಮಾಡೋದು ನಿಜಕ್ಕೂ ಸವಾಲು. ಯಾಕೆಂದರೆ ಅವರು ಮಾತಾಡಲ್ಲ, ನಾವು ಮಾತಾಡಬೇಕು. ನಾವು ವಾದ್ಯದ ಮೂಲಕ, ಇನ್ಸ್ಟ್ರೂಮೆಂಟ್ ಮೂಲಕ ಮಾತಾಡಬೇಕು. ಅದು ನಮ್ಮ ಅನುಭವದಿಂದ ನಾನು ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಧಿ ಸಿನಿಮಾ ನನಗೆ ಈ ಸಿನಿಮಾಕ್ಕೆ ಪಾತ್ರ ಸಿಗೋದಕ್ಕೆ ಕಾರಣ ನಮ್ಮ ಸೂರ್ಯದೇವ, ನಮ್ಮ DOP. ಈ ಹಿಂದೆ ಅವ್ರ ಜೊತೆ ಒಂದು 2-3 ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ. ಈಗೊಂದು ವಿಧಿ ಸಿನಿಮಾ ಅಂದ್ಬಿಟ್ಟು ಮೊಳಕಾಲ್ಮೂರಲ್ಲಿ ನಡೀತಾ ಇದೆ ಸರ್, ನೀವು ಬನ್ನಿ ಅಂತ ಹೇಳಿದ್ರು. ವಿಶೇಷವಾಗಿ ಈ ಸಿನಿಮಾಕ್ಕೆ ಒಪ್ಕೊಂಡಿದ್ದು ಮತ್ತು ಹೋಗಿದ್ದಕ್ಕೂ ಕಾರಣ ಉತ್ತರ ಕರ್ನಾಟಕದ ಭಾಗ, ಚಿತ್ರದುರ್ಗ, ಮೊಳಕಾಲ್ಮೂರು ಅಂತಂದರೆ ಅದು ಆಲ್ಮೋಸ್ಟ್ ಆಲ್
ಆಂಧ್ರನೇ. ಅಲ್ಲಿ ಮಾತುಗಳು ಭಾಳ ವಿಶೇಷ ಮತ್ತು ವಿಚಿತ್ರ. ಕನ್ನಡ, ತೆಲುಗು, ತಮಿಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಅದ್ರದ್ದು ಆ ಸ್ಲ್ಯಾಂಗ್ ಕೇಳೋದಕ್ಕೇ ಭಾಳ ಸಂತೋಷ ಆಗುತ್ತೆ. ಒಂದೊಂದು ರೀತಿ ವಿಚಿತ್ರವಾಗಿದೆ ಅದು. ನನಗೆ ಸಿನಿಮಾ ಮಾಡೋ ನಿಟ್ಟಿನಲ್ಲಿ ಸ್ಥಳಗಳನ್ನ ನೋಡೋದು ಕೂಡ ಕುತೂಹಲ, ವಿಶೇಷ. ಮತ್ತು ನಮ್ಮ ಯಾವ ಸಿನಿಮಾಗಳು ಕೂಡ, ಕನ್ನಡ ಆಗಲಿ, ತೆಲುಗಾಗಲಿ, ತಮಿಳಾಗಲಿ, ಯಾವ ಸಿನಿಮಾಗಳು ಕೂಡ ಹೀರೋಗಳು ಮಾಡಿರೋದು ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಭಾಗನೇ. ಆ ಭಾಗದ ಜನ ಸಿನಿಮಾನ ಮಾಡಬೇಕು ಅನ್ನೋ ಕನಸು ಕಟ್ಟಿ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನದಲ್ಲಿ ಮಲ್ಲಿ, ಅರುಣ್ ಮತ್ತು ಈ ರೀತಿ ಅನೇಕ ಚಿತ್ರದ ಕನಸನ್ನು ಕಟ್ಟಿರೋ ಜೀವಗಳಿದ್ದಾರೆ. ಅರುಣ್ ತಾಯಿ ನನಗೆ ಗೊತ್ತಿರೋ ಹಾಗೆ ಇವರು ಬಟ್ಟೆ ಒಗೆಯೋ ಕೆಲಸ, ಇಸ್ತ್ರಿ ಮಾಡೋ ಕೆಲಸ. ಇಸ್ತ್ರಿ ಮಾಡೋ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರೋಂತಹ ಇವರು ಒಂದು ಸಿನಿಮಾವನ್ನು ಕನಸು ಕಾಣೋದಿದೆಯಲ್ಲ, ಕನಸು ಕಾಣೋ ನಿಟ್ಟಿನಲ್ಲಿ ಆ ಕನಸನ್ನು ನನಸು ಮಾಡೋದಕ್ಕೆ ಮಲ್ಲಿ ಮತ್ತು ಅವನ ಸ್ನೇಹಿತರು, ಈ ಆದರ್ಶ್, ಒಂದು ದೊಡ್ಡ ತಂಡನೇ ಇದೆ ಅಲ್ಲಿ ಮೊಳಕಾಲ್ಮೂರಲ್ಲಿ. ಆ ಸ್ಥಳೀಯವಾಗಿ ಅವರೆಲ್ಲ ಜೊತೆಲಿ ನಿಂತು ಮಾಡೋದಿದೆಯಲ್ಲ, ಆ ವಿಚಾರದ ಮುಂದೆ ನಾವು ಮಾಡಬೇಕಾ ಬೇಡವಾ, ಇಷ್ಟೊಂದೆಲ್ಲ ಸಿನಿಮಾ ಮಾಡಿದ್ದೀವಿ ಅಂತನ್ನೋ ಪ್ರಶ್ನೆ ನಮಗೆ ಕಾಡಲಿಲ್ಲ, ನನಗೆ ಯಾವತ್ತೂ ಕಾಡಲ್ಲ. ಅಂಥ ವಿಚಾರದಲ್ಲಿ ನನಗೆ ಮನೋಹರ್ ಸರ್ ಕೂಡ ಭಾಳ ಮೇರು ವ್ಯಕ್ತಿತ್ವನ ನನಗೆ ಕಾಣಿಸ್ತಾ ಇರ್ತದೆ ಯಾವಾಗಲೂ. ಇದು ದೊಡ್ಡದು, ಚಿಕ್ಕದು, ಸಣ್ಣದು, ದೊಡ್ಡದು ಅಂತ ಯಾವುದೂ ಕೂಡ ತಾರತಮ್ಯ ಮಾಡದೆ ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಕೊಟ್ಟು ಸಿನಿಮಾವನ್ನು ಮಾಡೋ ನಿಟ್ಟಿನಲ್ಲಿ ಸಹಕಾರ ನೀಡೋದಿಲ್ಲ, ಅದು ಅತ್ಯುತ್ತಮವಾದದ್ದು. ವಿಧಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಹೇಳ್ತಿದ್ದೀನಿ, ನಾನು ಡಬ್ಬಿಂಗಲ್ಲಿ ನೋಡಿದಾಗ ಸಿನಿಮಾ ಸೂಕ್ಷ್ಮತೆಗಳನ್ನ ಪಡ್ಕೊಂಡಿದೆ. ಇಲ್ಲಿ ಅರುಣ್ ಹೀರೋ ಎಲಿಮೆಂಟೇ ಅವನು ಅರುಣ್. ಮತ್ತು ಅವರ ತಂದೆ ತಾಯಿ ಪ್ರೋತ್ಸಾಹ ನೀಡಿದ್ದು ಸೂರ್ಯದೇವ, ಮತ್ತು ಸೂರ್ಯ ಮತ್ತು ನಾನು ಮತ್ತು ಅರುಣ್ ಸರ್, ಮನೋಹರ್ ಸರ್ ಮತ್ತು ನಮ್ಮ ಸೂರಿ ಚಿಕ್ಕಣ್ಣವರು, ಸಿರಿ ಮ್ಯೂಸಿಕ್ಕು, ಈ ಭಾಗದವರಾದರೂ ಆ ಭಾಗವನ್ನು ಯಾಕೆ ನಾವು ಇಷ್ಟಪಟ್ಟಿದ್ದೀವಿ ಅಂತಾರೆ, ಇವರ ಒಳಗಡೆ ಇರೋಂಥ ಸತ್ಯ ಮತ್ತು ಅವರ ವಸ್ತುನಿಷ್ಠವಾದಂತಹ ಕರ್ತವ್ಯನ ನಿರ್ವಹಿಸಿರೋದು. ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು, ಮಾಡಿದ್ದೀವಿ, ಸಂತೋಷ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅರುಣ್, ಶಾಕುಂತಲ ಹೆಸರು ಭಾಳಾಗಿ ಚೆನ್ನಾಗಿದೆ. ಮತ್ತು ನಮ್ಮ ಡ್ಯಾನ್ಸ್ ಮಾಸ್ಟರು ಚಾಮರಾಜ್ ಸರ್, ಸೂರಿ ಸರ್, ಸೂರ್ಯದೇವ, ಥ್ಯಾಂಕ್ ಯು ಸೂರ್ಯ ಸರ್. ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಧಿ ನಮ್ಮ ಮಲ್ಲು ಹೆಸರು ವಿಧಿ ಮಲ್ಲು ಅಂತಲೇ ಇಟ್ಕೊಂಡಿದ್ದೀನಿ. ಅವ್ರು ಚೆನ್ನಾಗಿ ಪ್ರಶ್ನೆ ಕೇಳಿದ್ರು, ಪ್ರೀತಿ ಮತ್ತು ಪ್ರೇಮ ನಡುವೆ ವಿಧಿ ಯಾಕೆ ಅಂತ. ಚೆನ್ನಾಗಿದೆ ಅದೊಂದು ರೀತಿ, ಅದೇ ಒಂದು ಕಂಟೆಂಟ್ ಅದು. ನಿಜಕ್ಕೂ ಸಂತೋಷ ಆಯಿತು. ಮತ್ತು ಆ ಊರಿನಿಂದ ಮೊಳಕಾಲ್ಮೂರು ಒಂದು ರೀತಿ ಯಾರಿಗೂ ಸಲ್ಲದ ಒಂದು ಊರದು. ಆ ಊರಿನಿಂದ ಮೇಯ್ನ್ ರೋಡ್ ಬಂದು, ಮೇಯ್ನ್ ರೋಡಲ್ಲಿ ಬಸ್ ಹಿಡಿದು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಎದೆಗಾರಿಕೆ ಮತ್ತು ಧೈರ್ಯ, ಮತ್ತು ನಾನು ನಿಜವಾಗ್ಲೂ ಸಾಧಿಸಿದ್ದೀನಿ ನೋಡಿ ಅಂತಂತ ತೋರಿಸೋದಕ್ಕೆ ಇಷ್ಟು ದೂರ ಬರೋದಿದೆಯಲ್ಲ, ಅದಕ್ಕೆ ನಿಜಕ್ಕೂ ಶ್ಲಾಘನೀಯ. ಅದಕ್ಕೆ ಎಲ್ಲರ ಕಡೆಯಿಂದ ಚಪ್ಪಾಳೆ ಸಿಗಬೇಕು ಇಡೀ ತಂಡಕ್ಕೆ. ಸಂತೋಷ ವಿಚಾರ. ಇನ್ನು ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ನಾನು ಯಾರಿಗೂ ಹೊಡೆಯಲ್ಲ ಬಡಿಯಲ್ಲ, ನನ್ನ ತಮ್ಮನೇ ಎಲ್ಲ ಕೆಲಸನೂ ಮಾಡ್ತಾನೆ, ನನ್ನ ಮಗನೇ ಎಲ್ಲ ಕೆಲಸನೂ ಮಾಡ್ತಾನೆ. ನಾವು ಸ್ವಲ್ಪ ಹೊಡೆಯೋದು ಬಡಿಯೋದ್ರಿಂದ ದೂರ ಆಗ್ಬಿಟ್ಟಿದ್ದೀವಿ. ಅಕಸ್ಮಾತ್ ಬಡಿಯೋದೇನೋ ಅವಕಾಶ ಬಂದರೆ ಪಕ್ಕದಲ್ಲಿರೋರಿಗೆ ವಹಿಸ್ಬಿಡ್ತೀವಿ. ನಾನು ಹೊಡೆದ್ರೆ ವಿಲನ್ ಅಂತ ಅನ್ಸ್ಕೊಳ್ಳಲ್ಲ, ಆ ಪಕ್ಕದ ಕೈಲಿ ಹೊಡಿಸಿ, ಅವಾಗೊಂದು ಗತ್ತಿರ್ತದೆ, ನಾನು ಗತ್ತಲ್ಲಿ ಹೊಡ್ಕೊಳ್ಬೋದು ಅಂತ. ಹೀಗೆ ನಾನು ಸುಮಾರು ಒಂದು ವಾರ 8 ದಿವಸ ಸಿನಿಮಾ ಮಾಡಿದೆ ಮೊಳಕಾಲ್ಮೂರಲ್ಲಿ. ಭಾಳ ವಿಶೇಷವಾದಂಥ ಅನುಭವ ಸಿಕ್ತು ನನಗೆ. ಥ್ಯಾಂಕ್ಸ್ ಇಡೀ ಟೀಮ್ಗೆ. ನನಗೆ ಮನೋಹರ್ ಸರ್ ಬಗ್ಗೆ ನಾನೀಗ ಮಾತಾಡಬೇಕು. ಕೊನೆಯದು, ಮನೋಹರ್ ಸರ್ ನನಗೆ ಯಾವಾಗಲೂ ಭಾಳ ಒಂದು ರೀತಿ ವಿಶೇಷವಾಗಿ ಕಾಣಿಸ್ತಾ ಇರ್ತಾರೆ. ಇತ್ತೀಚೆಗೆ ನಾನು ಸರ್ ಇಬ್ಬರು ಒಂದು ರುದ್ರಾಭಿಷೇಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅವತ್ತು ಮಾಡೋದ್ರಲ್ಲಿ ಸುಮಾರು ಒಂದು 8-10 ದಿವಸ ಜೊತೆಲೇ ಕೆಲಸ ಮಾಡಿದ್ವಿ, ಜೊತೆಲೇ ಇದ್ವಿ. ಆಗ ಅವರ ಪ್ರೀತಿ, ವಿಶ್ವಾಸ ಮತ್ತು ಅವ್ರಿಗಿರೋ ಸ್ಪಷ್ಟತೆ, ನಿರ್ದಿಷ್ಟತೆ, ಕರ್ತವ್ಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ಎಲ್ಲವೂ ಭಾಳ ನನಗೆ ಚೆನ್ನಾಗಿ ಸಿಕ್ತು. ನನ್ನ ಮೊದಲ ಸಿನಿಮಾ 1996ನೇ ಇಸ್ವಿಯಲ್ಲಿ ಶೂಟ್ ಆಗಿದ್ದು ನೋಡು ಬಾ ನಮ್ಮೂರ ಅಂತ.
ಆ ಸಿನಿಮಾದ ಸಂಗೀತ ನಿರ್ದೇಶಕರು ಮನೋಹರ್ ಸರ್. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದವರು NR ರಂಜನೇಗೌಡರು. ಸಿನಿಮಾ ಹೀರೋ ಬಂದು ಕುಮಾರ್ ಗೋವಿಂದ್ ಅವರು. ಸೊ ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರ ಅವರೆಲ್ಲ ಇದ್ರು. ದೊಡ್ಡ ಸಿನಿಮಾ. ಆ ಸಿನಿಮಾದ ಹಾಡುಗಳೆಲ್ಲ ಸೂಪರ್ ಹಿಟ್ ಹಾಡುಗಳು. ಅದರಲ್ಲಿ ಇವತ್ತಿಗೂ ಇವರ ಸಂಗೀತ ಮತ್ತು ಸಾಹಿತ್ಯ ಯಾವತ್ತೂ ನನಗೆ ಅಂದರೆ ಈ ಪರಂಪರೆ ಹಂಸಲೇಖ ಸರ್ ಥಾಟ್ ಆಫ್ ಸ್ಕೂಲಿಂದ ಬಂದಂಥ ಎಲ್ಲರ ಒಂದು ಪರಂಪರೆ ಹೆಂಗಿದೆ ಅಂತಂದರೆ ಪ್ರಕೃತಿ ಮತ್ತು ಮನುಷ್ಯ ಮತ್ತು ಪ್ರೀತಿ, ಪ್ರಕೃತಿ ಮತ್ತು ಪ್ರೀತಿ ಇವುಗಳನ್ನೇ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಒಂದು ತುಂಬ ಇಷ್ಟ ಆಗಿದ್ದು ಸರ್ ನನಗೆ, ನೋಡುಬಾ ನಮ್ಮೂರದಲ್ಲಿ, ನೋಡುಬಾ ನಮ್ಮೂರ ನೋಡುಬಾ, ಹುವಂತ ಮನ್ಸೋರ, ಚಿಂತಿಯ ಬಿಡಿಸೋರ, ಚಂದಾದ ಊರ ನೋಡುದ. ಹುವಂತ ಮನಸೋರ, ಚಿಂತಿಯ ಬಿಡಿಸೋರ, ಚಂದಾದ ಊರ ನೋಡುಬಾ ನಮ್ಮೂರ ನೋಡುಬಾ ಅಂತ. ಆ ಸಿನಿಮಾ ನನ್ನ ಮೊದಲನೇ ಸಿನಿಮಾದ ಸಂಗೀತ ನಿರ್ದೇಶಕರು ಮನೋಹರ್ ಸರ್. ಸರ್ ಇದೇ ಸರ್ ವಿಧಿ. 1996ನೇ ಇಸ್ವಿಯಿಂದ 2025ರ ಇಸ್ವಿಯಲ್ಲಿ ನಾನು ಸರ್ ಇಬ್ರು ಜೊತೆಲಿ ಕೂತಿದ್ದೀವಿ, ಜೊತೆಲಿ ಕೆಲಸ ಮಾಡಿದ್ದೀವಿ. ಬಹುಶಃ ಇದನ್ನ ವಿಧಿ ಅಂತ ಹೇಳ್ಬೋದು ಸರ್. ಇದನ್ನೇ ಸರ್. ಹೌದು ಸರ್, ವಿಧಿಯ ನಾಟಕ ಸರ್. ಹಾಗಾಗಿ ಇವತ್ತು ಕೂಡ ನಾನು ಮತ್ತೆ ಇದೇ ರೇಣುಕಾಂಬದಲ್ಲಿ ಮೊದಲನೇ ಪತ್ರಿಕಾಗೋಷ್ಠಿ ಮಾಡಿದ್ದು ನಾನು. ಇದೇ ಇದರಲ್ಲಿ ವರ್ಧನ ಸಿನಿಮಾಕ್ಕೆ ನಾನು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದು. ಸೊ ಇದೆಲ್ಲ ವಿಧಿನೇ ಸೇರ್ಕೊಂಡಿರ್ತದೆ. ಸೊ ಇದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಿ ಪ್ರೀತಿಯಿಂದ. ಇಷ್ಟು ವರ್ಷಗಳು 10 ವರ್ಷ ಆಯಿತು ನಾನು ಸಿನಿಮಾಗೆ ಬಂದು, ಸೆಕೆಂಡ್ ಇನ್ನಿಂಗ್ಸಲ್ಲಿ. 10 ವರ್ಷದ ಈ ದಿನದಲ್ಲಿ, ಈ ಒಂದು ದಿನದಲ್ಲಿ ಕೂರೋದಕ್ಕೆ, ಈ ವೇದಿಕೆ ಮೇಲೆ ಕೂರೋದಕ್ಕೆ, ಇವ್ರ ಜೊತೆಲ್ಲ ಕೆಲಸ ಮಾಡೋದಕ್ಕೆ ಮಾಧ್ಯಮ ಮಿತ್ರರು, ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು ಇವರೆಲ್ಲರೂ ಸಹಕರಿಸಿದ್ದಾರೆ. ಇದೆಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ರೀತಿ ಮೊಳಕಾಲ್ಮೂರಿನಂಥ ಒಂದು ಊರಿನಿಂದ ಮೂಲೆ ಊರು ನೀವು ಮ್ಯಾಪಲ್ಲಿ ಎಲ್ಲೇ ಹುಡ್ಕೋದು ಮೂಲೆಗೆ ಹೋಗ್ಬಿಡುತ್ತೆ. ಅದು ಪಕ್ಕದಲ್ಲಿ ಒಂದು 16 ಕಿಲೋಮೀಟರ್ 20 ಕಿಲೋಮೀಟರ್ ಬಿಟ್ಟರೆ ಬೇರೆ ರಾಜ್ಯದ ರಾಜಧಾನಿ ಸಿಗುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸಿಗುತ್ತೆ ಅಲ್ಲಿ. ಅಷ್ಟರ ಮಟ್ಟಿಗೆ ಇವರು ಮೂಲೆ ಊರು. ಆ ಮೂಲೆ ಊರಿಂದ ಇಂಥ ಒಂದು ಸಾಧನೆ ಮಾಡಿದ್ದಾರೆ. ನಿಜಕ್ಕೂ ನಿಮ್ಮೆಲ್ಲರ ಸಹಕಾರ, ಪರ್ಸನಲ್ ಆಗಿ ಇದನ್ನು ವೈಯಕ್ತಿಕವಾಗಿ ತಗೊಂಡು ಇದನ್ನು ಹೆಚ್ಚು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ತಮ್ಮೆಲ್ಲ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಶಕುಂತಲಾ ಅಂತ. ಈ ಮೂವಿಯಲ್ಲಿ ನಾನು ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಕಾಲೇಜಿಂದ ಲವ್ ಆಗುತ್ತೆ. ಸೊ ಆ ಟೈಮಲ್ಲಿ ಲವ್ ಆದಾಗ ಇವರು ಕಾಲೇಜ್ ಬಿಟ್ಟು ಮನೆ ಬಿಟ್ಟು ಹೋದಾಗ ಸಮಾಜನ ಯಾವ ಥರ ಎದುರಿಸ್ತಾರೆ, ಸಮಾಜ ಇವರನ್ನ ಯಾವ ಥರ ನೋಡುತ್ತೆ, ಜೀವನ ಕಟ್ಕೋತಾರ ಇಲ್ಲ ಸೋತ್ ಬರ್ತಾರ ಅಂತ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಬರೆದ್ಬಿಟ್ಟು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಇಂಥ ಒಂದು ಮೂವಿಯಲ್ಲಿ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಆಮೇಲೆ ಬಾಲರಾಜ್ ವಾಡಿ ಸರ್ ನನಗೆ ಸೀನ್ಗಳಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾನು ಕಲ್ತಿರೋದು ತುಂಬ ಇದೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಕ್ಯಾಮ್ರಾಮನ್ ಸೂರಿ ಸರ್ ಕೂಡ ತುಂಬ ಹೇಳ್ಕೊಡ್ತಾ ಇದ್ರು, ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಲುಕ್ ವೈಸ್ ಎಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದರೆ 20 to 25 ಡೇಸಲ್ಲಿ ಮುಗಿಯುತ್ತೆ ಅಂತ ಹೇಳಿ 73 ಡೇಸ್ ಏನೋ ಮೂವಿ ಮಾಡಿದರು. ಸರ್ ಯಾಕೆ ಇಷ್ಟೊಂದು ಲಾಂಗ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರು, ಏನಿಲ್ಲ ಮೇಡಮ್ ಎಲ್ಲ ವಿಧಿ ಅಂತಲೇ ಹೇಳೋರು. ಸೊ ಆ ಥರ ಎಲ್ಲ ನಡೀತಾ ಇತ್ತು. ಬಟ್ ತುಂಬ ಇಷ್ಟಪಟ್ಟು ಮೂವಿ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ವಿಧಿ ಇದರಲ್ಲಿ 3 ಹಾಡುಗಳಿದೆ, ಜೊತೆಗೊಂದು ಬಿಟ್ಟು ಸಾಂಗು ಇದೆ. ತುಂಬ ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಸಂಯೋಜನೆ ಅಂದರೆ ಮನೋಹರ್ ಸರ್ ಅದ್ಭುತವಾಗಿ ಮಾಡಿದ್ದೀರಾ. ಮೊದಲನೇದಾಗಿ ಮಲ್ಲಿ, ಇದು 2ನೇ ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ಗೆ ಕೊಡ್ತಾ ಇರೋದು. ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು, ಚಕ್ರಾಧಿಪತಿ. 2ನೇ ಸಿನಿಮಾ ವಿಧಿ ಅಂತ ಬಂದಾಗ ಹೀರೋ ಅಂತ ಕರ್ಕೊಂಡು ಬಂದ್ರಿ ಇವ್ರನ್ನ. ನಾನು ಹೇಳಿದೆ ಇವರು ಹೀರೋನಾ ಅಂತ. ಇಲ್ಲ ಸರ್, ಸಬ್ಜೆಕ್ಟು ಹೀರೋನ ಕೇಳ್ತು, ಇವರೇ ಹೀರೋ, ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಇವರು ಹೇಗೆ ಅಂತ ಹೇಳಿದಾಗ, ಇಲ್ಲ ಚಾಮರಾಜ್ ಸಾರು ಅವ್ರ ಗರಡಿಯಲ್ಲಿ ಬೆಳೆದಿದ್ದಾರೆ,
ಅವರು ಗರಡಿಯಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿದ್ರು. ಸೊ ಚಾಮರಾಜ್ ಸರ್, ನಿಮ್ಮ ಗರಡಿಯಲ್ಲಿ ಬೆಳೆದಿರೋಂಥ ಹುಡುಗ. ಅದಾದಮೇಲೆ ಟ್ರೈಲರ್ ತೋರಿಸಿದಾಗ ಅಲ್ಲಿ ಬಲರಾಜ್ ಸರ್ ಬಂದರು. ನಾನು ಮೊನ್ನೆ ಲಾಸ್ಟ್ ಟೈಮು ಬಲರಾಜ್ ಸರ್ದು ಯಾವುದೋ ಒಂದು OTTಗೆ ಒಂದು ಸಿನಿಮಾ ಕೊಡೋಕೆ ಹೋದಾಗ ಇದ್ದಕ್ಕಿದ್ದಂಗೆ ಬಲರಾಜ್ ಸರ್ ನೋಡಿದ ತಕ್ಷಣ ಅವರು ಆಪೋಸಿಟ್ ಪರ್ಸನ್ನು ಒಂದು 2-3 ಲಕ್ಷ ಜಾಸ್ತಿನೇ ಹೇಳ್ಬಿಟ್ರು. ಸೊ ಅಂದರೆ ಆ ನಟನೆಯಲ್ಲಿ ಅದ್ಭುತ ಕರಗತ ಮಾಡಿಕೊಂಡು ಬಲರಾಜ್ ಸರ್ ತುಂಬ ಅದ್ಭುತವಾಗಿ ನಟನಲ್ಲಿ ಮುಂದೆ ಇದ್ದೀರಿ. ಇವಾಗ ನೆಕ್ಸ್ಟು ಬಾಲಿವುಡ್ ಕರೆದು ಬಿಡ್ತದೆ, ಅಲ್ಲಿ ಹೋಗ್ಬೇಡಿ, ದಯವಿಟ್ಟು ಇಲ್ಲೇ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಇರಿ. ಸೊ ಯಾಕಂದರೆ ಅಂಥ ಅದ್ಭುತ ನಟನೆ ನಿಮ್ಮ ಕರಗತ ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗೆ ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ತುಂಬ ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಸಾಂಗು, ಆ ಆ್ಯಂಗಲ್ಸು. ಅದು ನೋಡಿದಂತೂ ಸೂರ್ಯವರ್ಧನ್ ವೆರಿ ಗುಡ್. ಅದು ತುಂಬ ಚೆನ್ನಾಗಿದೆ, ತುಂಬ ಕಣ್ಣಿಗೆ ಮನರಂಜಿಸ್ತದೆ. ವಿಧಿ ಆಟ. ಸೊ ಮೇಡಮ್, ನೀವು ಚೆನ್ನಾಗಿ ಮಾಡಿದಿರಿ, ಎಲ್ಲರೂ ಚೆನ್ನಾಗಿ ಮಾಡಿದಿರಿ. ಮಲ್ಲಿ, ಆಲ್ ದಿ ಬೆಸ್ಟ್. ಇನ್ನೊಂದಷ್ಟು ನಿಮಗೆ ಒಳ್ಳೆ ಸಿನಿಮಾಗಳು ಸಿಗಲಿ, ಒಳ್ಳೆ ಸಿನಿಮಾಗಳು ಬರಲಿ. ನೀವು ನಿಮ್ಮ ಡೈರೆಕ್ಷನಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಬರಲಿ. ಸೊ ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿ ಸಿಗುತ್ತೆ, ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಸೊ ಆವಾಗ ಇನ್ನೊಂದು ಹೊಸದಾಗಿ ಏನೋ ತಿಳ್ಕೊಳ್ಳೋ ಥರ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್. ಸಿನಿಮಾ ಬೇಗ ತೆರೆ ಮೇಲೆ ಬರಲಿ. ಸೊ ಸಕ್ಸಸ್ ಆಗಲಿ. ಪ್ರೊಡ್ಯೂಸರ್ ಜೋಬ್ ತುಂಬಲಿ. ಸೊ ಪ್ರೊಡ್ಯೂಸರ್ ಇನ್ನೊಂದು 4-5 ಸಿನಿಮಾ ಮಾಡೋ ಥರ ಆಗಲಿ. ಸೊ ಇದಕ್ಕೆ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಿವಮಂಚಂದ ಕರೆದ ಈಗ ಅರುಣ್ ಅಂತ ಸಿನಿಮಾ ಇಟ್ಕೊಂಡಿದ್ದಾರೆ. ನನಗೆ ಅವ್ರ ಮನೇಲಿ 4 ಜನ ಮಕ್ಕಳು ನನ್ನ ಸ್ಟೂಡೆಂಟು. ಇವ್ರ ಮನೇಲಿ ಪ್ರದೀಪ್ ಅಂತ, ರವಿ, ಮತ್ತು ನಮ್ಮ ಅರುಣು, ಮತ್ತು ಅಕ್ಕ ತಂಗಿ ಇಷ್ಟು ಜನ ಸ್ಟೂಡೆಂಟು, ಎಲ್ಲ ಒಳ್ಳೆ ಟ್ಯಾಲೆಂಟೆಡು. ಅದರಲ್ಲೂ ಪಾಪ ಪೇರೆಂಟ್ಸ್ ಅಮ್ಮ ತುಂಬ ಸಪೋರ್ಟ್ ಮಾಡೋರು, ನನ್ನ ಮಕ್ಕಳನ್ನ ಒಂದು ಒಳ್ಳೆ ಲೆವೆಲ್ ಬೆಳೆಸಬೇಕು, ಚೆನ್ನಾಗಿ ಇಂಪ್ರೂವ್ ಮಾಡಬೇಕಂತ. ಆವಾಗ ನನ್ನ ಹತ್ರ ಬಂದಾಗ ಚಿಕ್ಕ ಮಕ್ಕಳಿಂದ ಬರ್ತಾ ಇದ್ದಾರೆ. ಸ್ಟೆಂಟ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರದೀಪ್ ಆಗ್ಬೋದು, ಅರುಣ್ ಇರ್ಬೋದು, ರವಿ ಇರ್ಬೋದು. ಜಂಪಿಂಗ್ ನೋಡಿದ್ರೆ ತುಂಬ ಇಷ್ಟ ಆಗೋದು. ಆ ಸಮರ್ ಎಲ್ಲ ತುಂಬ ವರ್ಷಗಟ್ಟಲೆ ಕಲಿಬೇಕು. ಒಂದೊಂದು ಮಂತಲ್ಲಿ ರೆಡಿ ಆಗ್ಬಿಡೋದು ಕೆಲವು ಐಟಮ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಸ್ಟೆಂಟ್ಸ್ ಮಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಈ ಮಕ್ಕಳು 3 ಜನನೂ ಅಷ್ಟೇ, ಏನಾದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಸ್ಟೆಂಟ್ಸ್ ಅಂತ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಡ್ಯಾನ್ಸ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಮಕ್ಕಳಲ್ಲಿರೋ ಡಿಸಿಪ್ಲಿನ್ನು, ಡೆಡಿಕೇಶನ್ನು ತುಂಬ ಇಷ್ಟ ಆಯಿತು. ಆ ಟ್ಯಾಲೆಂಟು ಅಷ್ಟೇ ಚೆನ್ನಾಗಿದೆ. ಒಳ್ಳೇದಾಗಲಿ. ಈ ವಿಧಿ ಸಿನಿಮಾಗೆ ಚೆನ್ನಾಗಿ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸರ್, ನಾವೀಗ ಈಗ ಹೊಸ್ದಾಗಿ ನಮ್ಮ ಡೈರೆಕ್ಟರ್ ಮನೆಯಣ್ಣು ಸರ್ ನಮಗೇನು ಗೊತ್ತಿರಲಿಲ್ಲ, ಕರೆದು ಒಂದು ಸಣ್ಣ ರೋಲ್ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಈ ಮಾತು ಮಹಾಂತೇಶ್ ಅಂತ ಸರ್ ನನ್ನ ಹೆಸರು. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರದ ಛಾಯಾಗ್ರಾಹಕ, ಈ ಚಿತ್ರಕ್ಕಾಗಿ ನನಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳು. ಫಸ್ಟ್ ಈ ಚಿತ್ರನ ಒಂದು 30 ದಿನದಲ್ಲಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು ನಿರ್ದೇಶಕರು. ಬಟ್ ಇಲ್ಲಿ ಚಿತ್ರದ ಬಡ್ಜೆಟ್ ಕೊರತೆ ಇದ್ದರೆ ಎಲ್ಲ ಚಿತ್ರಗಳಲ್ಲೂ ಬೇಗ ಮುಗಿಸ್ಬೇಕು ಅಂತಾರೆ. ಈ ಚಿತ್ರದ ಬಡ್ಜೆಟ್ ಕೊರತೆ ಇದ್ರೂ ಸಹ 72 ದಿನ ಮಾಡಿದ್ದಾರೆ. ಕಾರಣ, ಈ ಚಿತ್ರದ ಕತೆ ಏನಿದೆಯೋ ಅದೇ ರೀತಿ ಬರಬೇಕು ಅನ್ನೋದು ನಿರ್ದೇಶಕರ ಕನಸು. ಬಟ್ ನಾವು ಬಡ್ಜೆಟ್ ಇಲ್ಲ ಅಂತೇಳಿ ಬೇಗ ಮುಗಿಸಿದ್ರೆ ಅವ್ರು ಅಂದ್ಕೊಂಡಂಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನೇನು ಮಾಡಬೇಕು, ಎಷ್ಟೆಷ್ಟು ಪ್ರಯತ್ನ ಮಾಡಬೇಕು, ಸತಾಯಗತೆ ಎಲ್ಲ ರೀತಿ ಸರ್ಕಸ್ಗಳನ್ನು ಮಾಡಿದ್ದಾರೆ ನಿರ್ದೇಶಕರು. ಈ ಚಿತ್ರದ 72 ದಿನ ಶೂಟಿಂಗ್ ಮಾಡೋದಕ್ಕೆ ನಿರ್ಮಾಪಕರಿಗೆ ಎಲ್ಲೆಲ್ಲಿಂದ ನೀರು ಬಂತು ಗೊತ್ತಿಲ್ಲ, ಒಟ್ಟಿನಲ್ಲಿ 72 ದಿನ ಮಾಡಿದ್ದಾರೆ. ಅದಾದಮೇಲೆ ಚಿತ್ರನ ಪೋಸ್ಟ್ ಪ್ರೊಡಕ್ಷನಲ್ಲಿ ಕಂಪ್ಲೀಟ್ ಮಾಡೋದಕ್ಕಂತೂ ರಕ್ತನೇ ಬಂದಿರಬೇಕು ಅವ್ರಿಗೆ. ಒಟ್ಟಲ್ಲಿ ಏನೋ ಪ್ರಯತ್ನ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಚಿತ್ರನ. ಇಲ್ಲಿ ನಿರ್ದೇಶಕರು ತುಂಬ ಬುದ್ಧಿವಂತರು. ಯಾರ್ಯಾರನ್ನ ಯಾವ್ಯಾವ ದೃಷ್ಟಿಕೋನದಲ್ಲಿ ಹೇಗೆ ಅಳೆದಿದ್ದಾರೆ ಗೊತ್ತಿಲ್ಲ. ಯಾವ್ಯಾವ ದಿಕ್ಕಲ್ಲಿದ್ರು ಎಲ್ಲರೂ ಅವ್ರಿಗೆ ಯಾವ ದಿಕ್ಕಕ್ಕೆ ಬೇಕು ಆ ದಿಕ್ಕಲ್ಲಿ ಎಳ್ಕೊಂಬಂದಿದ್ದಾರೆ. ಎಲ್ಲರೂ ನಿರ್ಮಾಪಕರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ತಂತ್ರಜ್ಞರಿಂದ ಎಲ್ಲರೂ ಅವ್ರಿಗೆ ಹೇಗೆ ಬೇಕು ಆ ರೀತಿ ಆ ದಾರಿಗೆ ತಂದು ಅವ್ರ ಹತ್ರ ಕೆಲಸ ತಗೊಂಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಖುಷಿಯಾಗಿ ಹೇಳ್ಕೊಂತ ಇದ್ದಾರೆ ಅಷ್ಟೇ. ಎಲ್ಲರೂ ಬೇಜಾರಲ್ಲಿ ಇದ್ದಾರೆ, ಆದರೆ ಎಲ್ಲರಿಗೂ ಖುಷಿಯಾಗಿದೆ ನಿರ್ದೇಶಕರ
ಪ್ರಯತ್ನಗಳು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಾನಿದನ್ನೇನು ಬೇಜಾರು ಮಾಡಿ ಹೇಳ್ತಾ ಇಲ್ಲ, ತುಂಬ ಖುಷಿಯಿಂದನೇ ಹೇಳ್ತಾ ಇದ್ದೀನಿ. ಅವ್ರ ಪ್ರಯತ್ನ ಇದೆಯಲ್ಲ, ಹೇಗೆ ಎಲ್ಲರನ್ನು ಕಂಟ್ರೋಲಿಗೆ ತಗೊಳ್ಳೋದು ಅಂತ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಚಿತ್ರಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಮುಖ್ಯವಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಅವರು. ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ನಾನು ಏನು ಹೇಳ್ಬೇಕಾಗಿದ್ನೋ ಅದನ್ನೆಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳ್ಬಿಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ವಿಧಿನ ನಾವು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀವಿ, ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು. ಮಗ ಮಗ ನನ್ನ ಪಾತ್ರದ ಬಗ್ಗೆ ಹೇಳಬೇಕು, ಅದು ಡೈರೆಕ್ಟರ್ ಹೇಳ್ತಾರೆ. ಯಾಕಂದರೆ ನನ್ನ ಪಾತ್ರ ನಾನು ಹೇಳಿದೆ, ನಾನು ಈ ಕತೆ ಸೆಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂತಂದೇಳಿ. ಇಲ್ಲ, ನಾನು ನಿನ್ನ ಒಪ್ಪಿದ್ದೀನಿ, ಈ ಕತೆ ನನಗೆ ನೀನು ಈ ಕತೆ ನೀನೇ ನನಗೆ ಓಕೆ ಆಗೋದು ಅಂತಂದೇಳಿ ಅವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಅವ್ರು ಹೇಳ್ತಾರೆ. ಯಾಕಂದರೆ ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳಿರೋದನ್ನೆಲ್ಲನೂ ಓಕೆ, ಯಾವುದೂ ಇಲ್ಲ ಅಂತ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಅವರಿಗೆ ಕೇಳಬೇಕು. ಯಾಕಂದರೆ ನನ್ನ ಪಾತ್ರನ ಅವರು ಆ ಥರ ಕ್ರಿಯೇಟ್ ಮಾಡಿದ್ರಲ್ಲಿ. ಸರ್ ತುಂಬ ವರ್ಷದಿಂದ ಇದೆ. ನಾನು ಚಾಮರಾಜ ಮಾಸ್ಟರ್ ಕ್ಲಾಸಿಗೆ ಬಂದಿದ್ದು 7 ವರ್ಷದ ಹಿಂದ್ಗಡೆ. ಅಲ್ಲಿಂದನೂ ಆಸೆ ಇತ್ತು ಮಾಡಬೇಕು ಅಂತಂದು. ಮಾಸ್ಟ್ರು ಕೂಡ ಅಷ್ಟೇ ನನಗೆ ಸುಮಾರು ಸಿನಿಮಾಗಳಿಗೆಲ್ಲ ಕಳಿಸ್ಕೊಟ್ರು. ಡ್ಯಾನ್ಸರ್ ಆಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಕೆಲವು ಹೆಸರುಗಳು ನೆನಪಿಲ್ಲ. ಅಲ್ಲಿಂದ ನನಗೆ ಆಸೆ ಜಾಸ್ತಿ ಆಯ್ತು ಮಾಡಬೇಕು ಅಂತ. ಆವಾಗ ಈ ಥರ ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾ ಮಾಡಿದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ನಾನು ಇವ್ರಿಗೆ ಹೇಳ್ಬೇಕು ಸರ್, ಹೇಳ್ಬೇಕು. ನಾನು ಇದೀನಿ, ಬಾ ಧೈರ್ಯವಾಗಿ ಬಾ, ನೀನು ನಾನು ನೋಡು, ನಾನೆಲ್ಲ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ ಅಂತಂದು ಎಷ್ಟಾಗುತ್ತೋ ಅಷ್ಟು ಹೇಳಿದ್ರು. ನಂಗೆ ಮಾತಾಡೋಕೆ ಆಗ್ತಾ ಇಲ್ಲ. ಅವ್ರು ಮುಂಚೆನೆ ಸಿಕ್ಕಿರ್ಲಿಲ್ಲ ಸರ್. ಒಂದೆರಡು ಮಾತಾಡ್ರಿ. ದಿನ ನಮಗೆ ಇವ್ರ ಅಡಿಗೆ ಮಾಡಿ ಕಳಿಸ್ತಾ ಇದ್ರು. ಅಮ್ಮನೆ ಮನೆ ಅಡಿಗೆ. ಏನು ಹೇಳ್ಬೇಕಂತ ಸದ್ಯ ಗೊತ್ತಾಗೋದಿಲ್ಲ. ನಾನು 2017ನೇ ತಾರೀಕರಿಂದ ಊರಿಗೆ ಬಂದಿದ್ದು ಇಲ್ಲಿಗೆ. 2017ನೇ ತಾರೀಕು ಇಲ್ಲಿಗೆ ಬಂದಿದ್ದು. ಅಲ್ಲ, 2007ಕ್ಕೆ ನನಗೆ ಸಣ್ಣ ವಯಸ್ಸಿಂದನೂ ನನಗೆ ಭಾಳ ಆಸೆ. ನನಗೂ ಡ್ಯಾನ್ಸ್ ಕಲಿಬೇಕಂತ ಆಸೆ, ನನಗೂ ಸಿನಿಮಾ ಮಾಡ್ಬೇಕನ್ನೋದು ಒಂದು ಆಸೆ. ಸಿನಿಮಾ ಅಂದರೆ ಗೊತ್ತಿರಲಿಲ್ಲ ನನಗೆ ಡ್ಯಾನ್ಸ್ ಮಾಡ್ಬೇಕಂತ ಭಾಳ ಹೆಚ್ಚು ಆಸೆ ಇತ್ತು. ನಮ್ಮ ಮನೆಯವರು ಆ ಥರ ಎಲ್ಲ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ನನಗೆ ಅಲ್ಲಿ ಸಿನಿಮಾ ನಮ್ಮೂರಲ್ಲಿ ಟಿ ವಿನೂ ಇರಲಿಲ್ಲ, ಭಾಳ ಕಡಿಮೆ ಟಿ ವಿಗಳಲ್ಲೆಲ್ಲ. ನಮ್ಮ ಮನೆಯಲ್ಲೂ ಟಿ ವಿ ಇರಲಿಲ್ಲ. ನಾನೊಂದು ಒಬ್ಬರ ಮನೇಲಿ ಟಿ ವಿ ನೋಡೋಕೆ ಹೋಗ್ತಾಯಿದ್ದೆ. ಆವಾಗ ನನಗೆ ಆಸೆ ಬಂತು, ನನಗೂ ಕೂಡ ಮಾಡಬೇಕು ಅನ್ನೋದೊಂದು ಆಸೆ ಬಂತು. ಆಮೇಲೆ 2006ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಅಂದರೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋಕ್ಕೋಸ್ಕರನೇ ನಾನು ಬೆಂಗಳೂರಿಗೆ ಬಂದಿದ್ದು. ಆವಾಗ ನನಗೆ ಭಾಳ ಕಷ್ಟ ಆಗೋಯ್ತು. ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗೋಯ್ತು. ನಾನು ಆಮೇಲೆ ವಾಪಸ್ ಊರಿಗೆ ಹೋಗ್ಬಿಟ್ಟೆ. ಅದು 4 ಜನ ಮಕ್ಕಳಿಗೂ ಕೂಡ ನಮಗೆ ಚಾಮರಾಜ ಮಾಸ್ಟ್ರಿಂದನೇ ನಾನು ಡ್ಯಾನ್ಸ್ಗೆ ಕಲಿಸಿದ್ದು ಕೂಡ. ಅವ್ರು ಭಾಳ ಸಪೋರ್ಟ್ ಮಾಡಿದರು. ₹1 ಫೀಸು ಕೂಡ ಇಸ್ಕೊಳ್ಳಿಲ್ಲ ನಮ್ಮ ಹತ್ರ. ಕಳ್ಸಮ್ಮ ಅಂತಂದು ಹೇಳಿದರು. ಅವ್ರು ಕರ್ಕೊಂಡು ಡ್ಯಾನ್ಸ್ ಕಲಿಸಿದ್ರು. ಅದಾದಮೇಲೆ ನಾನು ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಊರಿಗೆ ಹೋಗ್ಬಿಟ್ಟೆ. ನನಗೆ ಡ್ಯಾನ್ಸ್ ಕಲಿಬೇಕನ್ನೋ ಇಷ್ಟ ಐತೆ, ಸಿನಿಮಾ ಮಾಡ್ಬೇಕನ್ನೋ ಇಷ್ಟನೂ ಐತೆ. ಆದರೂ ಊರ ಕಡೆ ಹೋಗ್ಬಿಟ್ಟೆ. ಮತ್ತು ಈ ಕಡೆಗೆ ಬರೋಕ್ಕೆ ಕಷ್ಟ ಆಗೋಯ್ತು. ನಾನು ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂತಿದ್ದೆ. ಅಷ್ಟರಲ್ಲಿ ನಮ್ಮ ಡೈರೆಕ್ಟ್ರು ಬಂದು ನಮ್ಮ ಹತ್ರಕ್ಕೆ. ಇವರು ನಮ್ಮ ಆಸೆ ನೆರವೇರಿಸ್ಬಿಟ್ರು ಲಾಸ್ಟಿಗೆ. ಇವ್ರಿಗೂ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ನನಗೆ ಇಷ್ಟ ನೀವು ಮಾತಾಡೋಕ್ಕೆ ಬರೋದು. ಭಾಳ ಕಷ್ಟನೇ ಪಟ್ಟು ಮೇಡಮ್ ಅವರು, ಭಾಳ ಕಷ್ಟನೇ, ತುಂಬ ಕಷ್ಟಪಟ್ವಿ. ಹೌದು, ಅದು ದೇವರು ದೊಡ್ಡವನಿದ್ದಾನೆ. ನಾನು ಇಷ್ಟು ಆಗುತ್ತೆ, ನಾನು ಇಲ್ಲಿ ಬರ್ತೀನಿ, ನಾನು ಈ ಥರ ಮಾಡ್ತೀನಿ ಅನ್ನೋದು ನನ್ನ ಕನಸಲ್ಲಿ ನಾನು ಅಂದ್ಕೊಂಡಿರಲಿಲ್ಲ.
ಅದ್ರದ್ದು ನೋವು ಕಷ್ಟ ಎಲ್ಲ ನನಗೆ ಗೊತ್ತದು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದು ತುಂಬ ಇದೆ ಮೇಡಮ್, ಹೇಳೋಕ್ಕೆ ಕಷ್ಟ ಆಗುತ್ತೆ. ಅದೇ ಹೇಳ್ತೀನಿ ಮೇಡಮ್, ಅದು ಹೇಳೋದು ತುಂಬ ಕಷ್ಟ ಆಗುತ್ತೆ. ಅದು ನಾನು ಅದನ್ನು ಹೇಳ್ಕೋಬಾರ್ದು, ಯಾಕಂದ್ರೆ ಇದನ್ನೆಲ್ಲರೂ ನೋಡ್ತಾರೆ, ಅದು ಒಳಗಿಂದ ಯಾರು ನೋಡೋದಿಲ್ಲ ಅಷ್ಟೇ. ಹೌದು ಸರ್, ಹೌದು. ನನಗೆ ಭಾಳ ಖುಷಿ ಆಯ್ತು ಸರ್, ನನಗೆ ಭಾಳ ಖುಷಿ ಆಯಿತು. ನನಗೆ ಕಣ್ಣಲ್ಲಿ ನೀರು ಬಂತು. ನನ್ನ ಮಗನ ನಾನು ಈ ಥರ ನೋಡ್ಬೇಕನ್ನೋ ಆಸೆ ಕೂಡ ನನಗಿತ್ತು. ಹೌದು, ನಾನು ಐರನ್ ಮಾಡ್ತಾಯಿದ್ವಿ ಸರ್ ಮೇಡಮ್. ಸದ್ಯಕ್ಕೆ ಇವಾಗ ಏನೂ ಮಾಡೋದಿಲ್ಲ. ನಾವು ನಮ್ಮ ಮನೆಯವರು ನಾವೆಲ್ಲ ಊರ ಕಡೆ ಹೋಗ್ಬಿಟ್ವಿ. ನಾವಲ್ಲೇ ಊರಲ್ಲಿ ಇದ್ದೀವಿ ಮೇಡಮ್ ಅವ್ರೀಗ. ಈಗ ನಾವು ಹೊಸ್ದಾಗೆ ಹೊಲ ಮಾಡ್ಬೇಕಂತಿದ್ದೀವಿ. ನಮ್ಮದು ಹೊಲ ಐತೆ, ಬೋರ್ ಹಾಕ್ಸಿದ್ದೀವಿ. ಬೋರೆಲ್ಲ ಹಾಕ್ಸ್ಬಿಟ್ಟು ಈಗ ಹೊಲ ಬೇರೆ ಏನಾದರೂ ಫಸಲು ಇಡಬೇಕಂತ. ಇಲ್ಲ, ಇಷ್ಟು ವರ್ಷ ನಾವು ಇಲ್ಲೇ ಕೆಲಸ ಮಾಡಿದ್ದು. ಹೌದು ಹೌದು ಹೌದು, ನಮ್ಮದು ಇದೇ ಮೇಡಮ್, ಮೇನಾಗಿ ಇದ್ದೇ ಇರುತ್ತಲ್ಲ, ಹಳ್ಳಿ ಅಂದಮೇಲೆ ಹೊಲ ಮನೆ ಇದ್ದೇ ಇರುತ್ತೆ. ಅದನ್ನು ಮತ್ತೆ ನಿಮ್ಮಂಥವ್ರಿಗೆ ದುಡ್ಡಿರೋರಿಗೆ ತಗೊಂಡು ಕೊಟ್ಟರೆ ಯಾರಾದರೂ ದುಡ್ಡು ಕೊಟ್ಟೇ ಕೊಡ್ತಾರೆ. ಅದೆಲ್ಲ ದುಡ್ಡು ತಂದು ಸಿನಿಮಾಗೆ ಹಾಕಿದ್ದೀನಿ. ಮೊಳಕಾಲ್ಮೂರು ಅಂತಂದೇಳಿ, ಚಿತ್ರದುರ್ಗ ಡಿಸ್ಟಿಕ್ಕು. ಇಲ್ಲ ಇಲ್ಲ, ಹಂಗಂತಂದೇನಿಲ್ಲ, ಎಲ್ಲ ಇದೆ. ಆದರೂ ಕೂಡ ಅದ್ರ ಕಷ್ಟ ಅದಕ್ಕೆ ಇದ್ದೇ ಇರುತ್ತಲ್ಲ, ಅದ್ರದ್ದು ನಮಗೆ ಯೋಚನೆ ಮಾಡಿ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಇದ್ದಾರೆ, ನಮ್ಮ ಯಜಮಾನ್ರಿಂದನೇ ಅವ್ರಿಗೆ ನನಗೆ ಇಷ್ಟು ಮಾತಾಡ್ತಾರೆ. ಮನೆಯವ್ರು ಇಷ್ಟು ಮಾತಾಡೋಕ್ಕಾಗಲ್ಲ, ಮಾತಾಡಲ್ಲ ಅವರು. ಅದು ದುಡ್ಡಿನ ಸಮಸ್ಯೆ ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಂಡಿದ್ದು. ರಾತ್ರಿ ಜಗಳ ಮಾಡ್ತಿದ್ವಿ, ಬೆಳಿಗ್ಗೆ ಮತ್ತೆ ದುಡ್ಡು ತಂದು ಕೊಡ್ತಿದ್ರು. ರಾತ್ರಿಗೆ ಮತ್ತೆ ಜಗಳ ಮಾಡ್ತಿದ್ದೆ, ಮತ್ತೆ ಬೆಳಿಗ್ಗೆ ದುಡ್ಡು ತಂದು ಕೊಡ್ತಿದ್ರು. ಇವತ್ತು 1 ಲಕ್ಷ ಕೊಡ್ರಿ ಸಾಕಂದ್ರೆ ಕೊಡೋರು, ಆಯ್ತು ಇಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ರು. ಸರಿ ಆಯಿತು ಅಂತ ಹೇಳ್ತಿದ್ದೆ. ಮತ್ತೆ ಡೈರೆಕ್ಟ್ರ್ ಬಂದು ಮತ್ತೆ ಅಕ್ಕ ಇನ್ನೂ 1 ಲಕ್ಷ ಬೇಕು ಅಂತಿದ್ರು. ತಿರ್ಗಾ 1 ಲಕ್ಷಕ್ಕೆ ರಾತ್ರಿ ಜಗಳ ಮಾಡ್ತಿದ್ದೆ, ಮತ್ತೆ ಬೆಳಿಗ್ಗೆ 1 ಲಕ್ಷ ಕೊಡ್ತಿದ್ರು. ಹಾಂ ಸರ್, ಮಾಡಿ. ಮೇಡಮ್ ಒಂದು ಕ್ವಶನ್ ಕೇಳಿದ್ರು. ಸೊ ಇವರು ನಮ್ಮ ಜೊತೆಯಲ್ಲಿ ಮಾತಾಡುವಾಗ ಅಂದರೆ ತಮ್ಮ ಇಂಟ್ರೆಸ್ಟ್ ಹೇಳ್ತಾ ಇದ್ರು. ನನ್ನ ಆಸೆ ಚಿಕ್ಕವಳಿಂದ ನಾನು ಡ್ಯಾನ್ಸ್ ಮಾಡ್ಬೇಕು ಅಂದ್ಕೊಂಡೆ. ನನಗೆ ಸಿನಿಮಾ ಅಂದರೆ ಭಾಳ ಆಸೆ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೀನಿ. ಬೆಂಗಳೂರಲ್ಲಿ 4 ಜನಕ್ಕೆ ಇಲ್ಲಿ ಬಿಟ್ಟಿದ್ದೀನಿ, ಚಾಮರಾಜ ಸರ್ ಹತ್ರ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಆಯ್ತು ಬನ್ನಿ ಅಕ್ಕ ನೋಡೋಣ, ಕರ್ಕೊಂಬರ್ರಿ ಅಂದಾಗ ಯಾವುದೋ ಒಂದು ಹಬ್ಬದಲ್ಲಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದೀರೋದು. ನೋಡಿದ್ಮೇಲೆ ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಸಿನಿಮಾನ ಇವನ್ನ ಅಕೌಂಟ್ ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ. ನಾವು ಬೇರೆ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು. ಆದರೆ ಅದು ಅಚಾನಕ್ಕಾಗಿ ಅದು ನಿಂತು ಹೋಯ್ತು. ನನ್ನ ಡೈರೆಕ್ಟ್ರು ಚಕ್ರಾಧಿಪತಿ ಅಂತ ಒಂದು ಆಗಲಿ, ಇದಕ್ಕಿಂತ ಬಿಫೋರ್ ಆಗಿದೆ ಸಿನಿಮಾ. ಇವರ ವಿಧಿ ಅಷ್ಟೇ, ಅದು ಹೇಗೆ ಪರಿಚಯ ಆದ್ರೆ ಏನೋ ಗೊತ್ತಿಲ್ಲ. ಅಲ್ಲ, ಅದು ಹಣೆ ಬರ ನನಗೆ ಗೊತ್ತಿಲ್ಲ. ಅವ್ರು ಪರಿಚಯ ಆಗ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸ್ನೇಹಿತ ಇನ್ನೊಬ್ಬ ನಾಗರಾಜ್ ಅಂತ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಇವ್ರ ಮನೆಯಲ್ಲಿ ರೂಮ್ ಮಾಡಿದ್ದಾರೆ. ನಾನು ಬೆಂಗಳೂರಿಂದ ಇಲ್ಲ ಬೇರೆ ಕಡೆ ಹೋದ್ರೆ ನಮ್ಮ ಫ್ರೆಂಡ್ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅವ್ನು ನನಗೆ ಪರಿಚಯ ಮಾಡಿದ್ದೆ. ಇಲ್ಲ ಇವ್ರು ಇದಾರಲ್ಲ ಓನರು, ಅವ್ರ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ, ಡ್ಯಾನ್ಸ್ ಮಾಡ್ತಾರೆ, ಸಿನಿಮಾದಲ್ಲಿ ಕಳಿಸ್ಕೊಡ್ತಿದ್ದಾರೆ ಅಂತಂದಾಗ ಪರಿಚಯ ಮಾಡ್ಕೊಂಡಿದ್ದು ಅಷ್ಟೇ. ಇವರು ಬೇಕಂತ ನಾನು ಹೋಗಿ ಪರಿಚಯ ಮಾಡ್ಕೊಂಡಿಲ್ಲ, ಮಾತಾಡ್ತಿಲ್ಲ. ಹಾಂ